ಟ್ರೆಂಡ್ ಎಷ್ಟೇ ಚೇಂಜ್ ಆಗ್ಲಿ ಕೆಲವೊಂದು ಸೀರೆ ನೋಡಿ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲೇಡ್ಜ್. ಸೀರೆ ಅಂದ್ರೇನೆ ಲೇಡೀಸ್ ಅಂದ್ರೇನೆ ಸೀರೆ ಅಲ್ವಾ. ಎಷ್ಟೇ ಸೀರೆ ಇದ್ರೂನು ಫ್ಯಾಷನ್ ಅಂತ ಬಂದಾಗ ಹೇಳೋದೊಂದೇ ಡೈಲಾಗು, ಅಯ್ಯೋ ನನ್ನ ಹತ್ರ ಒಂದು ಸೀರೆ ಇಲ್ಲ ಉಟ್ಕೊಳ್ಳೋದಕ್ಕೆ ಅಂತ. ವಾರ್ಡ್ರೋಬ್ ಅಲ್ಲಿ ಫುಲ್ ಇರುತ್ತೆ, ಆದ್ರೂ ಅಯ್ಯೋ ನನ್ನ ಹತ್ರ ಒಂದು ಸೀರೆ ಇಲ್ಲ, ಅಯ್ಯೋ ಎಲ್ಲ ಹಳೇದಾಗ್ಬಿಟ್ಟಿದೆ, ಉಟ್ಕೊಂಡು ಎಷ್ಟಂತ ಉಟ್ಕೊಳೋದು, ಎಷ್ಟು ಸಲ ಅಂತ ಉಟ್ಕೊಳೋದು. ಈ ತರ ಎಲ್ಲಾರ ಮನೇಲೂ ಒಂದೇ ಡೈಲಾಗ್ ಅಲ್ವಾ, ಇನ್ಕ್ಲೂಡಿಂಗ್ ಮೀ. ಎಲ್ಲಾ ಲೇಡೀಸು ಅಷ್ಟೇನೆ, ಎಷ್ಟಿದ್ರು ನಮ್ಗೆ ಸಾಕಾಗೋದೇ ಇಲ್ಲ. ಆದ್ರೆ ಇವತ್ತು ನಾನ್ ನೋಡಿ ಹೇಳೋ ಸೀರೆಗಳು ನಿಮ್ಮ ಹತ್ರ ಇದ್ರೆ ಸಾಕು, ಯಾವ ಫ್ಯಾಷನ್ ಬಂದ್ರೇನು ಹೋದ್ರೇನು ಟೆನ್ಷನೇ ಇರೋದಿಲ್ಲ. ಸೊ ಲೇಡೀಸ್ ರೆಡಿಯಾಗಿ, ಯಾಕಂದ್ರೆ ಇವತ್ತು ನಾವು ನೋಡಿ ಈ ವಿಡಿಯೋದಲ್ಲಿ ಎಷ್ಟೇ ವರ್ಷ ಆದ್ರೂ ಔಟ್ ಆಫ್ ಫ್ಯಾಷನ್ ಆಗದೆ ಇರೋಂತ ಸೀರೆಗಳು ಯಾವ್ಯಾವ ಅನ್ನೋದನ್ನ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಬರೋದೇ ನಮ್ಮ ಸಿಲ್ಕ್ ಸಾರಿಗಳು. ಇವಂತೂ ಹೇಳಿದ್ನಲ್ವಾ, ವೆಡ್ಡಿಂಗೇ ಇರ್ಲಿ, ಈ ತರದ್ದು ಎಷ್ಟು ಸಿಲ್ಕ್ ಸಾರಿಗಳು. ಈ ನಮ್ ಸೌತ್ ಇಂಡಿಯನ್ಗಂತೂ ಈ ಎಮೋಷನಲ್ ಸಾರಿ ಅಂತಾನೆ ಹೇಳ್ಬೋದು. ಈ ಸಿಲ್ಕ್ ಸಾರಿ ಅಷ್ಟು ಫೇವ್ರೇಟು. ಆಮೇಲೆ ಇವೆಲ್ಲ ನಮ್ಮ ಮದುವೆ ಸೀರೆಗಳು, ಅವು ನೆನಪಲ್ವಾ, ಯಾರಿಗೆಲ್ಲ ನೆನಪಾಗುತ್ತೆ ಮದುವೆಯಲ್ಲಿ ಏನಾದ್ರೂ ಫನ್ನಿ ನಡೆದಿರೋದು, ಆ ತರದ್ ನೆನಪಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಸಿಲ್ಕ್ ಸಾರಿ ಅಂದ್ರೇನೆ ಅಷ್ಟೇ, ಈ ಒಂದು ವೆಡ್ಡಿಂಗ್ ಇರ್ಬೋದು, ಫೆಸ್ಟಿವಲ್ ಇರ್ಬೋದು, ಪಾರ್ಟಿ ಇರ್ಬೋದು, ಯಾರಾದ್ರೂ ಮೇಲಕ್ಕೆ ಹೋದ್ರೆ ಅಯ್ಯಯ್ಯೋ ಸಾರಿ ತಮಾಷೆಗೆ ಹೇಳಿದೆ. ಸೌತ್ ಇಂಡಿಯನ್ಸ್ ಎಸ್ಪೆಷಲಿ ಅಂದ್ರೆ ನಮ್ ಕಡೆ ಈ ಸಿಲ್ಕ್ ಸಾರಿ ಇಲ್ಲದೆ ಯಾವ ಫಂಕ್ಷನೇ ಆಗೋದೇ ಇಲ್ಲ. ಅಷ್ಟು ಅದ್ರ ಜೊತೆಗೆ ನಮ್ಗೆ ಅಟ್ಯಾಚ್ ಇರುತ್ತೆ. ಮದುವೆಗಳಲ್ಲೆಲ್ಲ ಫೋಟೋ ತೆಗ್ಸಿರ್ತೀವಿ, ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಆಮೇಲೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅದ್ರ ಕೆಳಗಡೆ ಆಟೋಮೆಟಿಕ್ ಆಗಿ ಟೈಪ್ ಮಾಡ್ಬಿಡ್ತೀವಿ, ಟ್ರೆಡಿಷನಲ್ ನೆವರ್ ಫೇಲ್ಸ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ ಸೆಂಡ್ ಮಾಡಿದ್ದೇ ಮಾಡಿದ್ದು. ಅಷ್ಟು ಇದು ಯಾವತ್ತೂ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ ಸಿಲ್ಕ್ ಸಾರಿ. ಈ ಸಿಲ್ಕ್ ಸಾರಿಗಳು ಇದ್ಬಿಟ್ರೆ ಟೆನ್ಷನೇ ಬೇಡ. ಮದ್ವೆ ಇತ್ತಾ ಯಾವ್ದೋ ಅಂತ ತಗೊಳೋದು, ಉಟ್ಕೊಂಡ್ಬಿಡೋದು, ಅಯ್ಯೋ ನಮ್ಮ ಹತ್ರ ಇಲ್ಲ ಅನ್ನೋದು. ಯಾಕಂದ್ರೆ ಇದು ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ನಮ್ಮ ಅಜ್ಜಿಲಿಂದ ಹಿಡಿದು, ಅಜ್ಜಿ ಅಲ್ಲ ಅವ್ರ ಅಜ್ಜಿ, ಅವ್ರದ್ದು ಎಷ್ಟೋ ತಲೆಮಾರಿಂದ ಹಿಡಿದು ನೆಕ್ಸ್ಟ್ ಬರೋ ಎಷ್ಟೋ ತಲೆಮಾರುವರೆಗೂ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ತಲೆಮಾರಲ್ಲ, ತಲೆ ಮೇಲೆ ತಲೆ ಬೀಳ್ಲಿ, ಇದು ಮಾತ್ರ ಸಿಲ್ಕ್ ಸಾರಿ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ಹಾಗಾಗಿ ಸಿಲ್ಕ್ ಸಾರಿಗಳು ನಿಮ್ಮ ಹತ್ರ ಇದ್ಬಿಟ್ರೆ ಟೆನ್ಷನೇ ಇರೋದಿಲ್ಲ. ನೆಕ್ಸ್ಟ್ ಒಂದು ನೋಡಿ ಕ್ರೇಪ್ ಸಾರಿ. ಇವು ಕ್ರೇಪ್ ಸಾರಿ ಯಾಕಂದ್ರೆ ತುಂಬಾ ಸ್ಮೂತ್ ಆಗಿರ್ತವೆ, ಸಾಫ್ಟ್ ಆಗಿರುತ್ತೆ. ಕ್ರೇಪ್ ಆಗಿರ್ಬೋದು, ಹಾಗೆ ಮೈಸೂರು ಸಿಲ್ಕ್ ಆಗಿರ್ಬೋದು, ಇವೆಲ್ಲ ಸ್ಮೂತ್ ಇರೋದ್ರಿಂದ ನಮ್ಮ ಬಾಡಿ ಶೇಪ್ಗೆ ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನಾವು ಸೀರೆ ಉಟ್ಕೊಂಡಾಗ. ಈ ಕ್ರೇಪ್ ಸಾರಿ, ಮೈಸೂರು ಸಿಲ್ಕ್ ಸಾರಿಗಳು ನಿಮ್ಗೆ ಬಾಡಿಗೆ ಪರ್ಫೆಕ್ಟ್ ಆಗಿ ಕೂಡೋದ್ರಿಂದ ನೀವು ಸ್ಲಿಮ್ ಆಗಿ ಸಹ ಕಾಣಿಸ್ತೀರಾ. ಹಾಗಾಗಿ ಈ ಕ್ರೇಪ್ ಸೀರೆಗಳು ಅಷ್ಟೇ, ಅಷ್ಟು ಬೇಗ ನಿಮ್ಗೆ ಔಟ್ ಆಫ್ ಫ್ಯಾಷನ್ ಅಂತ ನಿಮ್ಗೆ ಆಗೋದೇ ಇಲ್ಲ. ಹಾಗಾಗಿ ಈ ತರದ ಒಂದಿಷ್ಟು ಸೀರೆ ಇಟ್ಕೊಂಡ್ಬಿಡಿ, ನಿಮ್ಗೆ ಟೆನ್ಷನೇ ಇರೋದಿಲ್ಲ. ನೆಕ್ಸ್ಟ್ ಬರೋದು ನೋಡಿ ಬನಾರಸ್ ಸಾರಿ. ಇದಂತೂ ಬನಾರಸ್ ಸಾರಿಗಳು ಮದ್ವೆಯಲ್ಲಿ ಖಂಡಿತವಾಗಿ ಮದುಮಗಳು ತಗೊಂತಾಳೆ. ಲೇಡೀಸ್ಗಂತೂ ಡ್ರೀಮ್ ಸಾರಿ ಅಂತಾನೆ ಹೇಳ್ಬೋದು. ಮುಂಚೆ ಎಲ್ಲ ನೋಡಿ ಈ ಬನಾರಸ್ ಸಾರಿ ತುಂಬಾ ರಫ್ ಬರೋದು, ಈಗೆಲ್ಲ ತುಂಬಾ ಸ್ಮೂತ್ ಇರೋಂತ ಬನಾರಸ್ ಸಾರಿ ಬರುತ್ತೆ. ಹಂಗಾಗಿ ಉಟ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಏನು ಈ ತರ ಅಗ್ಲ ಆಗುತ್ತೆ ಅನ್ನೋ ಟೆನ್ಷನೇ ಇರಲ್ಲ, ಅಷ್ಟು ಸ್ಮೂತ್ ಆಗಿ ಬರುತ್ತೆ. ಒಳ್ಳೊಳ್ಳೆ ಕಲರ್, ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬರ್ತಾ ಇದೆ, ಒಳ್ಳೆ ಬಾರ್ಡ್ರು. ಈ ಬನಾರಸ್ ಸಾರಿ ನೋಡಿ ಉಟ್ಕೊಂಡ್ರೆ ಒಳ್ಳೆ ಕ್ಲಾಸಿ ರಿಚ್ ಲುಕ್ ನಿಮ್ಗೆ ಸಿಗುತ್ತೆ. ಹಂಗಾಗಿ ಈ ಬನಾರಸ್ ಸಾರಿಗಳು ಯಾವಾಗ್ಲೂ ಅಷ್ಟೇ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ನೆಕ್ಸ್ಟ್ ನೋಡಿ ಕಾಟನ್ ಸೀರೆ. ಈ ತರ ಕಾಟನ್ ಸೀರೆಗಳಂತೂ ಉಟ್ಕೊಳ್ಳೋಕ್ಕೂ ಈಸಿ. ಆಮೇಲೆ ಒಂದು ವಿಡಿಯೋ ಸಹ ಮಾಡಿದ್ದೆ ಕಾಟನ್ ಸೀರೆ ಉಟ್ಕೊಳ್ಳೋಕೆ ಕಷ್ಟನಾ ಅಂತ ಅಂದ್ಬಿಟ್ಟು, ಆ ವಿಡಿಯೋ ಲಿಂಕ್ ಸಹ ಕೊಡ್ತೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಕಾಟನ್ ಸೀರೆ ನೋಡಿ ಉಟ್ಕೊಂಡ್ರೆ ಒಳ್ಳೆ ಟೀಚರ್ ಅಥವಾ ಪ್ರಿನ್ಸಿಪಲ್ ವೈಬ್ ಬರುತ್ತೆ ನಮ್ಗೆ. ಅದೊಂಥರ ಏನೋ ರಿಚ್ ಲುಕ್, ನೋಡಿದ ತಕ್ಷಣ ವಾವ್ ಅನ್ಸುತ್ತೆ ಕಾಟನ್ ಸೀರೆ. ಬಟ್ ಅದ್ರಲ್ಲೂ ಅಷ್ಟೇ ನೀವು ಸ್ಮೂತ್ ಆಗಿರೋ, ಈ ತರ ಸ್ಮೂತ್ ಆಗಿರೋ ಕಾಟನ್ ತಗೊಳ್ಳಿ, ಅವಾಗ ನಿಮ್ಗೆ ಉಟ್ಕೊಳಕ್ಕೂ ಈಸಿ ಆಗುತ್ತೆ. ಅಂದ್ರೆ ತುಂಬಾ ಹರಡ್ಕೊಂಡು ಆ ತರ ನೆರಿಗೆ ಮಾಡ್ಕೊಳೋದಕ್ಕೆ ಕಷ್ಟ ಆಗಲ್ಲ. ಈ ಕಾಟನ್ ಸಾರಿನೂ ಅಷ್ಟೇ ನಿಮ್ಗೆ ಔಟ್ ಆಫ್ ಫ್ಯಾಷನ್ ಆಗೋದೇ ಇಲ್ಲ. ನೀವು ನೋಡಿರ್ತೀರ, ಅಜ್ಜಿ ಕಾಲಿಂದ ಹಿಡಿದು ಹೀಗೂ ನಮ್ಮಂತವ್ರು ಅಥವಾ ಕಾಲೇಜ್ ಹುಡುಗಿಯರು ಉಟ್ಕೊಂಡ್ರು ಸಹ ಎಷ್ಟು ಲುಕ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದಕ್ಕೆ ಹೇಳೋದು, ಕಾಟನ್ ಸೀರೆನೂ ಒಂದಿಷ್ಟು ಇಟ್ಕೊಂಡಿರಿ, ಔಟ್ ಆಫ್ ಫ್ಯಾಷನ್ ಯಾವತ್ತೂ ನಿಮ್ಗೆ ಆಗೋದೇ ಇಲ್ಲ ಕಾಟನ್ ಸೀರೆಗಳು. ನೋಡಿ ಲಿನನ್ ಸೀರೆ. ಇದಂತೂ ನೋಡಿ ಯಾರು ಸಿಂಪಲ್ ಆಗಿ ಇರೋದಕ್ಕೆ, ಸಿಂಪಲ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತವ್ರಿಗಂತೂ ಈ ಸಾರಿ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದು ಸ್ವಲ್ಪ ಸಮ್ಮರ್ಗೂ ಚೆನ್ನಾಗಿ ಸೂಟ್ ಆಗುತ್ತೆ. ನಿಮ್ಗೆ ನೋಡೋದಕ್ಕೆ ಒಂಥರ ಸ್ವಲ್ಪ ಕಾಟನ್ ತರ ಅನ್ಸಿದ್ರು, ಕ್ಲಾತ್ ಫ್ಯಾಬ್ರಿಕ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ನಾನೊಂದು ಆಫೀಸ್ ವೇರ್ ಹೇಗೆ ಸ್ಟೈಲ್ ಮಾಡ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಆ ವಿಡಿಯೋದಲ್ಲಿ
ಅಲ್ಲಿ ಆ ಸಾರಿ ಉಟ್ಕೊಂಡಿದ್ದೆ. ಅದು ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ, ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಶೇಪ್ ಸಹ ಅಷ್ಟೇ ಸ್ಲಿಮ್ ಆಗಿ ಕಾಣಿಸ್ತೀರಾ. ಈ ಸಾರಿ ನಿಮ್ಗೆ ಉಟ್ಕೊಂಡಾಗ ಒಳ್ಳೆ ಗ್ರೇಸ್ಫುಲ್ ಆಗಿ ಕಾಣಿಸ್ತೀರಾ. ಇದು ಅಷ್ಟೇನೆ, ನಿಮ್ಗೆ ಯಾವತ್ತೂ ಔಟ್ ಆಫ್ ಫ್ಯಾಷನ್ ಅಂತ ಆಗೋದೇ ಇಲ್ಲ. ಈ ಸೀರೆನು ನಿಮ್ಮ ಹತ್ರ ಇಟ್ಕೊಂಡಿರಿ. ನೆಕ್ಸ್ಟ್ ಸಾರಿ ನೋಡಿ, ಶಿಫಾನ್ ಮತ್ತೆ ಜಾರ್ಜೆಟ್ ಅಂತ. ಇದು ಸಹ ಅಷ್ಟೇ, ನಿಮ್ಗೆ ಈ ಬಾಲಿವುಡ್ ಹೀರೋಯಿನ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಕ್ಕೆ ಸಿಂಪಲ್ ಸೀರೆ ಅಂತ ಅನ್ಸುತ್ತೆ ನಿಮ್ಗೆ, ಬಟ್ ಉಟ್ಕೊಂಡಾಗ ಎಷ್ಟು ಒಳ್ಳೆ ಲುಕ್ ಬರುತ್ತೆ ಗೊತ್ತಾ ಈ ಶಿಫಾನ್. ಇದು ಸಹ ಅಷ್ಟೇ, ನಿಮ್ಗೆ ಸ್ಮೂತ್ ಆಗೇ ಇರುತ್ತೆ. ಹಾಗೆ ಜಾರ್ಜೆಟ್ ಅಷ್ಟೇ, ಜಾರ್ಜೆಟ್ ಅಂತೂ ತುಂಬಾ ಬಳಸ್ತಾರೆ ಈ ಬಾಲಿವುಡ್ ಹೀರೋಯಿನ್ಸ್ ಆಗಿರ್ಬೋದು ಅವರು. ಉಟ್ಕೊಳ್ಳೋದಕ್ಕೆ ಇದು ಅಷ್ಟೇ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಏನು ನಿಮ್ಗೆ ಅಗ್ಗಲ್ವಾಗಿ ಅಂತ ಏನಿರಲ್ಲ. ಈ ಶಿಫಾನು ಮತ್ತೆ ಜಾರ್ಜೆಟ್ ಅಲ್ಲಿ ಏನ್ ಸ್ವಲ್ಪ ವ್ಯತ್ಯಾಸ ಅಂತಂದ್ರೆ, ಶಿಫಾನ್ದು ಸ್ವಲ್ಪ ಕ್ಲಾತ್ ನಿಮ್ಗೆ ಏನ ಅಂದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಇದು ಶಿಫಾನ್ದು ಸ್ವಲ್ಪ ತೆಳು ಇರುತ್ತೆ. ಬಟ್ ಎರಡೂ ಸೀರೆ ಲೈಟ್ ವೆಯ್ಟ್ ಇರೋದ್ರಿಂದ ನಿಮ್ಗೆ ಉಟ್ಕೊಳೋದಕ್ಕೆ ಆಮೇಲೆ ವಾಕ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗೇ ಇರುತ್ತೆ. ಇದು ನೀವು ಟ್ರಾವೆಲ್ ಸಹ ಉಟ್ಕೊಂಡು ಹೋಗ್ಬೋದು. ಆಮೇಲೆ ಪಾರ್ಟಿಗಳಿಗಂತೂ ಸೂಪರ್ ಆಗಿ ಕಾಣಿಸುತ್ತೆ. ಈ ಪಾರ್ಟಿಗಳಿಗೆ ಸಿಲ್ಕ್ ಸಾರಿ ಅಷ್ಟು ಸೂಟ್ ಆಗಲ್ಲ. ಈ ಪಾರ್ಟಿ ಏನಾಗುತ್ತೆ, ಈ ಶಿಫಾನು ಜಾರ್ಜೆಟ್ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ. ಆಮೇಲೆ ಫೋಟೋ ಶೂಟ್ಗಂತೂ ಮಾಡಿಸಿ ಸೀರೆ ಅಂತ ಹೇಳ್ಬೋದು. ಈ ಸೀರೆಗಳು ಅಷ್ಟೇ, ಅಷ್ಟು ಬೇಗ ನಿಮ್ಗೆ ಯಾವತ್ತೂ ಔಟ್ ಆಫ್ ಫ್ಯಾಷನ್ ಅಂತ ಆಗೋದೇ ಇಲ್ಲ. ಯಾವಾಗ್ಲೂ ಇದು ಅಂದ್ರೆ ಹೇಗೆ ನಡೀತಾನೆ ಇರುತ್ತೆ ಈ ಸೀರೆಗಳು. ಹಾಗಾಗಿ ಈ ಸೀರೆಗಳು ನಿಮ್ಮ ಹತ್ರ ಇದ್ರೆ ಯಾವುದೇ ಟೆನ್ಷನೇ ಇರಲ್ಲ. ನೋಡಿ, ಈ ಫ್ಲೋರಲ್ ಪ್ರಿಂಟ್ ಸ್ಯಾರಿ ಅಂತ ಏನ್ ಹೇಳ್ತೀವಲ್ವಾ, ಈ ತರ ಇರೋಂಥದ್ದು ಸೀರೆ ನೀವು ತಗೊಂಡಿರಿ. ಈ ಸೀರೆ ಅಂತೂ ತುಂಬಾ ಕ್ಯೂಟ್ ಆಗಿ ಹಾಗೆ ನಿಮ್ಗೆ ಫ್ರೆಶ್ ಫೀಲ್ ಕೊಡುತ್ತೆ. ಉಟ್ಕೊಳಕ್ಕೆ ಇದು ಸಹ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ತುಂಬಾ ಸ್ಮೂತ್ ಫ್ಯಾಬ್ರಿಕ್ ಇರುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಉಟ್ಕೊಂಡಾಗ. ಈ ಬಾಲಿವುಡ್ ಹೀರೋಯಿನ್ಸ್ ಅಂತೂ ತುಂಬಾ ಉಟ್ಕೊಳ್ತಾರೆ. ಇದು ತುಂಬಾ ಟ್ರೆಂಡಿ ಆಗಿತ್ತು ಅವಾಗೆಲ್ಲ, ಹೀಗೂ ಟ್ರೆಂಡಿಯಾಗಿ ಇರೋದು. ಒಂದ್ಸತಿ ಶ್ರದ್ಧಾ ಕಪೂರ್ ಈ ಸಾರಿ ಉಟ್ಕೊಂಡಾಗೆ ನಾನು ಅವಾಗ ನೋಡಿ ತಗೊಂಡಿದ್ದು. ಕೆಲವೊಂದು ವಿಡಿಯೋದಲ್ಲಿನೂ ನಾನು ಉಟ್ಕೊಂಡಿದ್ದೀನಿ. ತುಂಬಾ ಉಟ್ಕೊಳೋದು ಈಸಿ, ಕ್ವಿಕ್ ಆಗಿ ಉಟ್ಕೊಂಡ್ಬಿಡ್ಬೋದು. ಯಾರು ನೆರಿಗೆ ಮಾಡ್ಬೇಕು ಹಿಡ್ಕೋಬೇಕು ಅಂತ ಟೆನ್ಷನೇ ಇರೋದಿಲ್ಲ. ಆಮೇಲೆ ಫ್ಲವರ್ ಸ್ವಲ್ಪ ಈ ತರ ಸ್ವಲ್ಪ ಚಿಕ್ಕದಿರೋದು ತಗೊಳ್ಳಿ, ತುಂಬಾ ದೊಡ್ಡ ಇರೋಂಥದ್ದು ತಗೊಳ್ಬೇಡಿ. ಹಾಗೆ ಜಾಸ್ತಿ ಇರೋದು ತಗೋಬೇಡಿ, ನೋಡೋರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸೀರೆನಾ ಅಥವಾ ಫ್ಲವರ್ ಗಾರ್ಡನ್ ಅಂತ. ಹಾಗಾಗಿ ಈ ಸಾರಿನೂ ಅಷ್ಟೇ ನಿಮ್ಗೆ ಯಾವತ್ತೂ ಔಟ್ ಆಫ್ ಫ್ಯಾಷನ್ ಅಂತ ಆಗೋದೇ ಇಲ್ಲ. ಸೊ ಲೇಡೀಸ್, ಟ್ರೆಂಡ್ ಏನೋ ಬರುತ್ತೆ ಹೋಗುತ್ತೆ, ನೀವು ಟೆನ್ಷನೇ ಮಾಡ್ಕೋಬೇಡಿ. ನಾನು ಹೇಳಿದ ಈ 7 ಸೀರೆಗಳು ನಿಮ್ಮ ಹತ್ರ ಇದ್ಬಿಟ್ರೆ ಯಾವ ಟೆನ್ಷನೇ ಇಲ್ಲ. ನಿಮ್ಗೆ ಯಾವ ಫಂಕ್ಷನ್ ಬಂದ್ರು ನೀವು ಉಟ್ಕೋಬಹುದು. ಹಾಗೆ ಯಾವತ್ತೂ ಔಟ್ ಆಫ್ ಫ್ಯಾಷನ್ ಅಂತ ಆಗೋದೇ ಇಲ್ಲ. ನೀವಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಯಾರು ಬಂದ್ರು ಇವು ಔಟ್ಡೇಟೆಡ್ ಅಂತ ಆಗೋದೇ ಇಲ್ಲ. ಆದ್ರೆ ನೀವು ಮೇಂಟೈನ್ ಮಾಡಿ ಇಟ್ಕೋಬೇಕು ಅಷ್ಟೇನೆ. ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳವರೆಗೂ ಬರ್ಬೇಕು ಅಂದ್ರೆ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೋಬೇಕು ಅಷ್ಟೇನೆ. ಈ ತರ ವಿಡಿಯೋಸ್ ನಿಮ್ಗೆ ಇನ್ನೂ ಹೆಚ್ಚು ಬೇಕು, ಯೂಸ್ಫುಲ್ ಆಗೋಂಥದ್ದು, ಏನಾದ್ರೂ ಹೊಸದು ತಿಳ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ನಾನೇನು ಇಷ್ಟು 7 ಸೀರೆಗಳೇನು ನಾನು ಹೇಳಿದ್ನಲ್ವಾ, ಇದ್ರಲ್ಲಿ ಯಾವ ಟೈಪ್ ಸೀರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಟಾಟಾ, ಬಾಯ್ ಬಾಯ್.